ಇರ್ತಕ್ಕಂಥ ವ್ಯಕ್ತಿ ನಾವು ಅವತ್ತೊಂದು ದಿವಸ ಮನೆ ಕೀಲಿ ಹಾಕಾರಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಅವ್ರ ವ್ಯಕ್ತಿ ಬರಲಾರ್ದಂಗೆ ನಾವು ತಡೆ ಹಿಡಿಬೇಕಾಗಿದೆ. ಬರೋದಿಲ್ಲ ಆ ಮಾತು ಬೇರೆ. ಯಾಕಂದ್ರೆ ಯಾರು ತಗ್ಗಿ ಬಗ್ಗಿ ಪ್ರೀತಿಯಿಂದ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಂತವ್ರಿಗೆ ಧರ್ಮಪಿತ ಬಸವಣ್ಣವ್ರು ಕರ್ಕೊಳ್ತಾರೆ. ಇಲ್ಲ ಅಂದ್ರೆ ಅಂತವ್ರಿಗೆ ಜಾಗ ಇಲ್ಲ ಅನ್ನೋದು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ವಿ. ಅಂತ ವ್ಯಕ್ತಿಗಳು ಯಾವತ್ತೂ ಸಹಿತ ಈ ಬಸವ ಕಲ್ಯಾಣದಲ್ಲಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲದನ್ನು ಸಹಿತ ನಾವು ನೋಡಿದ್ದೀವಿ. ಹಾಗಾಗಿ ಹಿಂದೊಮ್ಮೆ ಮುತಾಲಿಕ್ ಅವ್ರನ್ನು ಸಹಿತ ಬರುವಂತ ಸಂದರ್ಭದಲ್ಲಿ ಅಲ್ಲೇ ದಾರಿ ಮಧ್ಯದಲ್ಲೇ ಕಳಿಸ್ಕೊಟ್ಟಿದ್ವಿ. ನಾವೆಲ್ಲ ಬಡ್ಡಿ ಮಕ್ಕಳು ಅಂತ ಹೇಳುವಂಥದ್ದು ಇಂಥವೆಲ್ಲ ಮಾತುಗಳ ಸಮಾಜದಲ್ಲಿ ಇವರು ಏನನ್ನ ಕಲಿತಿದ್ದಾರೆ. ಹಾಗಾಗಿ ದಯವಿಟ್ಟು ಇಂಥ ಒಂದು ಮಾತುಗಳಿಗೆ ನಾವು ಅವಕಾಶ ಕೊಡೋದು ಬೇಡ. ಅಂತ ಒಂದು ವ್ಯಕ್ತಿಯನ್ನು ತೀವ್ರವಾಗಿ ಖಂಡನೆ ಮಾಡೋಣ ನಮ್ಮಲ್ಲಿ ಗಣಾಚಾರ ಬಲದಿಂದ ಅಂತ ತಿಳ್ಕೊಂಡು ಹೇಳ್ತಾ 28ನೇ ತಾರೀಕು ಹಬ್ಬಗಳ ಕರೆ ಇದೆ. ಅವ್ರೇನು ಆದೇಶ ಮಾಡ್ತಾರೆ ಅವ್ರ ಆದೇಶ ಅಂತಂದ್ರೆ ಬಸವ ತತ್ವದ ಆದೇಶ ಅಂತ ತಿಳ್ಕೊಳ್ಳಿ. ಯಾಕಂತಂದ್ರೆ ಅವ್ರು ಇವತ್ತು ಎಲ್ಲೆಲ್ಲೋ ಸಹಿತ ಬಹಳಷ್ಟು ಕಡೆ ಬಂದಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ವಿರೋಧ ಮಾಡಿಲ್ಲ. ಆದ್ರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ತಿಳ್ಕೋಬೇಕು ನೀವು. ಇದು ಅಪ್ಪರ ಮೇಲೆ ದಾಳಿ ಅಲ್ಲ, ಇದು ಬಸವ ಸಂಸ್ಕೃತಿಯ ಮೇಲೆ ದಾಳಿ ಆಗ್ತಾ ಇದೆ. ಇಲ್ಲಿವರೆಗೂ ವೀರಶೈವರು ನಮ್ಮನ್ನು ಕಾಡಿದ್ರು, ವೀರಶೈವರು ಕಾಡಿದ್ರು, ಆದರೂ ಸಹಿತ ಅವ್ರ ಜಂಗಬಲ ಕುಸಿದು ಹೋಯಿತು. ಆದ್ರೆ ಇವತ್ತು ನೇರ ವೈದಿಕರು ನಮ್ಮನ್ನು ಕಾಡ್ತಾ ಇದ್ದಾರೆ. ನಾವು ಹಿಂದೂಗಳಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಡೀ ಹಿಮಾಲಯದಿಂದ ಹಿಡಿದುಕೊಂಡು ಈ ಮಹಾಸಾಗರದವರೆಗೆ ನಾವೆಲ್ಲ ಬಾಳ್ತಕ್ಕಂಥವ್ರು ನಾವು ಹಿಂದೂ ಸಂಸ್ಕೃತಿಯಲ್ಲೇ ಬಾಳ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಲ್ಲಿ, ಇವತ್ತು ಜಂಜಿಗಳಿಗೆ, ಇವತ್ತು ಯುವಕರಿಗೆಲ್ಲ ಏನ್ ತುಂಬ್ತಾ ಇದ್ರಲ್ಲ ಹಿಂದೂ ವಿರೋಧಿಗಳು. ನಾವು ಕಾರ್ಯಕ್ರಮ ಮಾಡಿದ್ರೆ ನೀವು ಕಾರ್ಯಕ್ರಮ ಬೇಡ ಅಂತ ಇಲ್ಲ, ಎಲ್ರಿಗೂ ಅವಕಾಶ ಇದೆ. ಆದ್ರೆ ನೀವು ಬಸವಾದಿ ಶರಣರ ಮತ್ತು ಹಿಂದೂ ಸಮಾವೇಶ ಅಂತ ಇಟ್ಕೊಳ್ತಕ್ಕಂಥದ್ದು ಇದು ಶುದ್ಧ ತಪ್ಪು. ಇದು ಕಲಬೆರಕೆ ಮಾಡಬೇಡ್ರಿ. ವಚನಗಳನ್ನು ಸರಿಯಾಗಿ ಓದು. ಆ ವ್ಯಕ್ತಿ ಒಂದು ದಿವಸನೂ ಸಹಿತ ಗೊಂಬರೆಡ್ಡಿ ವಚನಗಳನ್ನು ಓದ್ತಾ ಇಲ್ಲ. ಆ ವ್ಯಕ್ತಿ ಎಂದೆಂದೂ ಸಹಿತ ನಮ್ಮ ಹಕ್ಕುಗಳ ಹತ್ರ ಬಂದು 4 ಪ್ರವಚನಗಳನ್ನ ಕೇಳಿಲ್ಲ. ಬೆಳಗ್ಗೆಯಿಂದ ಸಂಜೆ ತನ ಬರೀ ಕುಡ್ಕೊಂತ ತಿನ್ಕೊಂತ ಇರುವಂತ ವ್ಯಕ್ತಿನ ಶಿಕ್ಷಣ ಮಾಡಿಕೊಂಡು ಇವ್ರು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೇಳಿ. ನಾನು ಮಾತಾಡಿದ್ದೀನಿ ನೋಡಪ್ಪ, ಇಂಥವ್ರೆಲ್ಲ ಕೈ ಹಾಕ್ಬೇಡ, ಮೊದಲು ಹೋಗಿ ನಿನ್ನ ಪ್ರವಚನ ಕೇಳಿ ಮನಸ್ಸು ಮನ ಭಾವ ಶುದ್ಧ ಮಾಡ್ಕೋ, ಆಮೇಲೆ ಇಂಥ ಕಾರ್ಯಕ್ರಮವನ್ನು ಮಾಡುವ ಅಂತ ತಿಳ್ಕೊಂಡು ಹೇಳಿದ್ವಿ. ಆದರೂ ಕೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಬಸವ ಕಲ್ಯಾಣದ ನೆಲ ಇವರೆಲ್ಲರಿಗೂ ಪಾಠ ಕಲಿಸ್ತಾ ಇದೆ. ತಾವು ಒಳ್ಳೆ ರೀತಿಯಿಂದ ವಚನಗಳನ್ನು ಓದಿ ಅಧ್ಯಯನ ಮಾಡಿಕೊಂಡು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ವಚನಗಳ ಮೇಲೆ ದಾಳಿ ಆಗ್ತಾ ಇದೆ, ತಪ್ಪು ಸಂದೇಶಗಳನ್ನು ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಇದು ವಿರುದ್ಧವಾಗಿ ನಾವು ವ್ಯಕ್ತಿಗಳ ವಿರುದ್ಧ ಅಂತ ನಮಗಲ್ಲ, ಒಂದು ಬಸವಣ್ಣನವರ ಹೆಸರು ತಗೊಂಡು ತಾಲಿಬಾನ್ ಎಂದಿದ್ದಕ್ಕಾಗಿ ಇನ್ನೊಂದು ನಮ್ಮ ಲಿಂಗಾಯತ ಧರ್ಮದ ಮೇಲೆ ದಾಳಿ ಮಾಡತಕ್ಕಂಥ ಕಾರಣದಿಂದ ಇವೆರಡು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೀನಿ. ಹೇಳುವ ಹಾಗೆ ಬಸವ ಗುರುವಿನ ಹೆಸರು ಬಲ್ಲವರಾಗಿಲ್ಲ. ಹುಸಿ ಮಾತನಾಡಿ ಕೆಳಗಿರಿ ಲಿಂಗಾಯತಕ್ಕೆ ಬಸವಣ್ಣನೆಂದು ಸರ್ವಜ್ಞ ಎನ್ನುವ ಹಾಗೆ ಬಹಳ ಜನಕ್ಕೆ ಈ ವಿಷಯದಲ್ಲೂ ಕೂಡ ಇನ್ನೂ ಗೊಂದಲನೇ ಇದೆ. ಗುರು ಬಸವಣ್ಣನವರೇ ಹೇಳ್ತಾರೆ, ಎಂಥ ಒಂದು ನಮ್ಮ ಧರ್ಮ ಅಂತ ಕೇಳಿದ್ರೆ ಬಸವಣ್ಣನವರ ಧರ್ಮ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂತಹ ಮತ್ತು ಯಾವ ಧರ್ಮಕ್ಕೂ ಸರಿಸಾಗಿ ಆಗದನ್ನು ಇದು ಮೇಲೆ ತೂಗುವಂಥದ್ದು ಹೇಳ್ತಾರೆ. ಕಕ್ಕಯ್ಯ ಪೂರ್ಣತಮ ಒಂದು ವಚನದಲ್ಲಿ ಹೇಳ್ತಾರೆ, ಜಗತ್ತಿನ ಎಲ್ಲ ಧರ್ಮಗಳನ್ನ ಒಂದು ಕಡೆ ಸೇರಿಸಿ, ಒಂದು ತಕ್ಕಡಿಯ ಒಂದು ಕಡೆ ಸೇರಿಸಿ, ಇನ್ನೊಂದು ಕಡೆ ವಚನ ಗ್ರಂಥವನ್ನ ನಾವು ಇಟ್ಟಾಗ ವಚನ ಗ್ರಂಥದ ಹೆಸರು ತೂಗುವುದು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಬಸವ ಗುರುವಿನಂತೆ ಧರ್ಮವನ್ನು ಕೊಟ್ಟಂತೆ ಎಲ್ಲ ಧರ್ಮಗುರುಗಳನ್ನ ಒಂದು ಕಡೆ ಇಟ್ಟು ಇನ್ನೊಂದು ತಕ್ಕಡಿ ಈ ಧರ್ಮಗುರುಗಳನ್ನ ಬಸವಣ್ಣನವರನ್ನ ಕೂಡಿಸಿದಾಗ ಬಸವಣ್ಣನವರ ಹೆಸರು ತೂಗುವರು. ಅದಕ್ಕೆ ಸರ್ಕಾರ ಹೆಗಡೆ ಹೇಳಿದ್ರು, ಜಗತ್ತಿನಲ್ಲಿ ಅತ್ಯಂತ ಸುಸಂಸ್ಕೃತವಾದಂತಹ ಬುದ್ಧಿವಂತರ ಸಮುದಾಯ ಯಾವುದು ಅಂತ ಕೇಳಿದ್ರೆ ಲಿಂಗಾಯತ ಅಂತ ಹೇಳಿದ್ರು. ಅಂಥ ಒಂದು ಲಿಂಗಾಯತ ಸಮುದಾಯದವರು ಆಗಿರುವಂತಹ ನಾವು ಮಾಡುವಂತಹ ರೀತಿಗಳು, ನಾವು ನಡ್ಕೊಳ್ಳುವಂತಹ ರೀತಿಗಳು, ಒಬ್ಬರು ಇನ್ನೊಬ್ಬರನ್ನು ಹೀಯಾಳಿಸುವುದು, ಅಪಮಾನಿಸುವುದು, ಬಸವ ಧರ್ಮವನ್ನು ಪಾಲಿಸುವಂತವರು, ಪೂಜಿಸುವಂತವರು, ಆರಾಧಿಸುವಂತವರಿಗೆ ಪೂಜ್ಯಗಳಿಗೆ ಸಾಲಿನ ಹೇಳುವಂತ ಒಂದು ಸಂಸ್ಕೃತಿ ಎಂಥದ್ದು. ಇಂಥ ವಿಶ್ವಮಾನ್ಯವಾದಂತಹ ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ಕೆಲವರು ಕೇಳ್ತಾರೆ ಸೋಷಿಯಲ್ ಮೀಡಿಯಾದವರು, ಬಸವಣ್ಣನ ಈ ಪೂಜೆಗೆ ಮಾತ್ರ ಸಂಬಂಧವೇ ಉಳಿದವರಿಗೆ ನಾವು ಎಲ್ಲರಿಗೂ ಇದೆ, ಜಗತ್ತಿನೇ ಇದೆ. ಜಗತ್ತಿನೇ ವಿಶ್ವವನ್ನು ಯಾಕೆ ಬಂತು ಗೊತ್ತಲ್ಲ,
ನಮಗೆ ಸಂಬಂಧ ಇಲ್ಲ ಅಂತ ನಾವೆಲ್ಲೂ ಹೇಳ್ತೀವಿ. ಆದ್ರೆ ಏನಾದರೂ ಬಯಲು ಮಾತೆಂಬುದು ದ್ವೇಷಲಿಂಗ ಅಂತ ಹೇಳಿದ್ರು. ಅದನ್ನು ಬಿಟ್ಕೊಟ್ಟು ಬಸವ ಸಂಸ್ಕೃತಿಯನ್ನ ಅಭಿಯಾನವನ್ನ ಯಶಸ್ವಿಯಾಗಿ ಮಾಡಿಕೊಂಡಂತ ಎಲ್ಲ ಪೂಜ್ಯರು ಸಾಲಿವಾಣಿಗಳು ಇನ್ನೆರಡು ಪದಗಳನ್ನು ಹೇಳ್ಯಾರ. ಎಲ್ಲರೂ ಹೇಳಕ್ಕೆ ವೇದಿಕೆನು ನನ್ನ ಬಾಯಿ ಖರ್ಚು ಮಾಡ್ಕೊಳ್ಬಾರ್ದು ಅಂತ ಕೆಟ್ಟ ಪದಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರಿಗೆ ಬರುತ್ತೆ ಈ ಪದ? ಯಾರ ಮನಸ್ಸು ಪರಿಪಕ್ವತೆಯಿಂದ ಕೂಡಿಲ್ವೋ, ಯಾರಿಗೆ ಜ್ಞಾನ ಇಲ್ಲವೋ, ಯಾರು ಅಜ್ಞಾನಿಗಳು, ಯಾರು ಬಸವಣ್ಣನವರನ್ನ ಅರ್ಥನೆ ಮಾಡಬೇಕೋ, ವಚನಗಳನ್ನು ಓದಿಲ್ವೋ ಅವರಿಗೆ ಮಾತ್ರ ಇಂಥ ಕೆಟ್ಟ ಭಾಷೆ ಬರ್ತದೆ ಹೊರತು ತಿಳುವಳಿಕೆಗಳು ಅವರನ್ನ ಜ್ಞಾನಿಗಳಿಗೆ ಪದಗಳು ಬರಲ್ಲ. ಸರ್ಕಾರ ಅನ್ನೋದೇ ನಮ್ಮ ಇರೋದಷ್ಟೇ. ಹೌದು, ಈಗಾಗಲೇ ಎಲ್ಲರೂ ನೀವು ಬಸವಾದಿ ಸಂಘದ ಸಮಾವೇಶ ಮಾಡಿದ್ರೆ ಮಾಡಿ, ಹಿಂದೂ ಸಮಾವೇಶ ಮಾಡಿದ್ರೆ ಮಾಡಿ, ಎರಡು ಗಂಟೆಗೆ ಯಾಕೆ ಮಾಡ್ತಾ ಇದ್ದೀರಿ? ಹೆಂಗಾಗಿದೆ ಅಂತ ಕೇಳಿದ್ರೆ ವಚನಗಳೇ ಬಿಟ್ಟರೆ ಬೇರೆ ಗತಿನೇ ಇಲ್ಲ. ನೀವು ಜನರಿಗೆ ಹಿಡ್ಕೊಂಡು ಹೋಗೋದು ನಮ್ಗೆ ಯಾರ ನಾವು ಮಾರ್ಕೆಟ್ನಾಗ ಮಾಡ್ತೀವಿ ನಮ್ಮ ಬದಿಗೆ. ಆದ್ದರಿಂದ ಶರಣ ಬಂಧುಗಳೇ, ಬಯಂದರು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಎಷ್ಟೇ ಕೆಲಸಗಳಿದ್ರು ಕೂಡ 28ನೇ ತಾರೀಕು ತಾವೆಲ್ಲರೂ ಬಸವ ಕಲ್ಯಾಣಕ್ಕೆ ಬೆಳಿಗ್ಗೆ 8 ಗಂಟೆಗೆ ಬಂದು ಈ ವಿರೋಧದಲ್ಲಿ ಪಾಲ್ಗೊಂಡು ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತಹ ಶಕ್ತಿ ಗುರು ಬಸವಣ್ಣ ನಮ್ಮಲ್ಲಿ ನೀಡಿ ತಾವೆಲ್ಲರೂ ತಮ್ಮೊಂದಿಗೆ ತಮ್ಮ ಎಲ್ಲ ಬಂಧು ಮಿತ್ರರನ್ನ ಎಲ್ಲರನ್ನ ಕರ್ಕೊಂಡು ಬರಬೇಕು ಅಂತ ತಮ್ಮಲ್ಲಿ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಬಂಧುಗಳೇ, ತಮ್ಮೆಲ್ಲರ ಮಾತುಗಳನ್ನ ಅವಲೋಕಿಸಿದ್ವಿ. ನಮ್ಮ ಮಠ ನಾವು ಯಾವಾಗಲೂ ಬಸವ ತತ್ವದ ಪರ. ಪ್ರಾರಂಭ ಆಯಿತು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ. ಅದಕ್ಕೂ ಮೊದಲ ನಾವು ಎಲ್ಲ ಮಠಾಧಿಪತಿಗಳು ಸೇರಿ ಒಮ್ಮೆ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿದ್ವಿ. ಸುಮಾರು 100 ಮಠಾಧೀಶರಿದ್ರು, ಕೆಲವು ಸಾಹಿತಿಗಳಿದ್ರು. ಬಸವಣ್ಣನ ತತ್ವ ಎಲ್ಲರೂ ಒಪ್ಪುವಂತ ತತ್ವ ಇದೆ. ಮಹಾರಾಷ್ಟ್ರದಲ್ಲಿ ಶಿವಾಜಿಗೆ ಹೇಗೆ ಒಂದು ಗೌರವ ಸ್ಥಾನ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕರು ಅಂತ ಸರ್ಕಾರ ಘೋಷಣೆ ಮಾಡಬೇಕು ಅಂತ ನಾವೆಲ್ಲರೂ ಮನವಿ ಕೊಟ್ಟಿವಿ. ಅದಕ್ಕೊಂದು ವಾರದೊಳಗಾಗಿನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಒಂದು ವಾರದೊಳಗಾಗಿನೇ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಅವರು ಘೋಷಣೆ ಮಾಡಿದರು. ಬಹುತೇಕ ಸಾಂಸ್ಕೃತಿಕ ನಾಯಕರ ಸರ್ಕಾರ ಘೋಷಣೆ ಮಾಡಿದ್ದಲ್ಲಿ ಏನೇನು ಅರ್ಥ ಅದ, ಅದರಲ್ಲಿ ಏನೇನು ವಿಶಾಲತೆ ಅದ, ಅದರಲ್ಲಿ ಏನೇನು ಅಡಿಗೆದ ಅನ್ನೋದು ನಮ್ಮ ಜನರಿಗೆ ಹೆಚ್ಚು ಗೊತ್ತಾಗಿದೋ ಇಲ್ಲೋ. ಆದರೆ ಬೇರೆಯವರಿಗೆ ಮಾತ್ರ ಭಾಳ ಚಂದ ಅದರ ಅರ್ಥ ಅದೆಲ್ಲ ಗೊತ್ತದ. ಆ ನಂತರ ಮುಂದಿನ ಕೆಲವು ದಿವಸದಲ್ಲಿ ನಾವು 2025ರಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನ ಅಂತ ನಾವು ಪ್ರಾರಂಭ ಮಾಡಿದ್ವಿ. ನಾವು ಯಾರ ಹತ್ತಿರನೂ ಹಣ ಕೇಳಿಲ್ಲ. ಮಠಾಧೀಶರು ಎಲ್ಲರೂ ಸೇರಿಕೊಂಡು ಅವರ ಶಕ್ತಿ ಅನುಸಾರವಾಗಿ ನಾವು 5 ಲಕ್ಷ ಕೊಟ್ಟಿವಿ, ಗದಗದವರು 5 ಲಕ್ಷ, ಹೀಗೆಲ್ಲರೂ ಬೇರೆ ಬೇರೆ ಮಠದವರು 2, 5 ಹೀಗೆಲ್ಲ ಕೊಟ್ಟಿದ್ವಿ. ಅದನ್ನೇ ಎಲ್ಲ ಇಡೀ ನಾಡಿನುದ್ದಕ್ಕೂ ನಮ್ಮ ನಿರೀಕ್ಷೆ ಎಷ್ಟಿತ್ತಲ್ಲ ಅದರ 2 ಪಟ್ಟು 10 ಪಟ್ಟು ಯಶಸ್ವಿ ಆಯಿತು ಎಲ್ಲ ಜಿಲ್ಲೆಗಳಲ್ಲಿ. ಮತ್ತು ಕೊನೆಗೆ ಸಮಾರಂಭ ನಾವು ಬೆಂಗಳೂರಿಗೆ ಮಾಡಬೇಕು ಅಂತ ಎಲ್ಲರ ಧ್ವನಿ ತಂದಾಗ ನಮ್ಮ ಪಟ್ಟದೇವರು ಬೆಂಗಳೂರು ಎಲ್ಲರೂ ಬೇರೆ ಬೇರೆಯವರು ಎಲ್ಲರೂ ಅಂದರು. ಆವಾಗ ಅಲ್ಲಿ ಕುಂತಾಗ ಒಂದು ಯಾವ್ದಾರ ಕೆಳಗಿಂತ ಕುಡಿಯೋಣ, ಒಂದು ಯಾವ್ದಾರ ಹಾಲು ಹಿಡಿಯೋಣ, ಹಿಂಗೆಲ್ಲ ಚರ್ಚೆ ನಡೀತು. ಬೆಂಗಳೂರ ಜನ ಬರಲ್ಲ ಅಂತ ನಮ್ಗನಿಸ್ತು. ನಾಡಿನುದ್ದಕ್ಕೂ ನಾವು ಇಷ್ಟೊಂದು ಸಾಧುಗಳು ಓಡಾಡ್ತೀವಿ, ನಾಡಿನ ಮೂಲೆಯಿಂದ ಜನ ಬರ್ತಾರ. ನಾವು ಅರಮನೆ ಮೈದಾನದಾಗೆ
ಇದು ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಒಂದು ಸಂದೇಶದಿಂದ ನಾವು ಧ್ವನಿ ಎತ್ತಿದಾಗ ಅದಕ್ಕೆ ಎಲ್ಲರೂ ಒಪ್ಪಿ ಮತ್ತು ಇಡೀ ಬೀದರ್ನಿಂದ ಹಿಡ್ಕೊಂಡು ಬೆಂಗಳೂರಿನವರೆಗೆ ಸಹಸ್ರ ಸಂಖ್ಯೆಯಲ್ಲಿ ಬಂದು ಸುಮಾರು 2 ಲಕ್ಷ ಜನ ಅವತ್ತಿಗೆ ಸೇರಿದ್ರು ಅಲ್ಲಿ. ಅದು ಮುಗಿಯೋ ತನಕ ಏನು ಆಗಲಿಲ್ಲ, ಮಧ್ಯದಾಗ ಮತ್ತೊಂದು ಧ್ವನಿ ಎದ್ದು ಆದರೆ ಅದು ಮುಗಿಯೋ ಏನು ಆಗಲಿಲ್ಲ. ಮುಗಿದ ನಂತರ ಕೊನೆ ಸಮಾರಂಭ ನೋಡಿದ ತಕ್ಷಣ ಎಲ್ಲರಿಗೂ ಇದು ಆಯಿತು, ತಳಮಳ. ಅದನ್ನ ಸಾರಥಿ ಗಣೇಶ ಸ್ವಾಮಿಗಳು ವಹಿಸಿಕೊಂಡು ಯದ್ವಾ ಮಾಡ್ತಾರೆ. ಇಲ್ಲಿ ತನಕ ಅವು ನಮ್ಮ ಬಾಯಿಗಿಂದ ಉಚ್ಚಾರ ಮಾಡಲಿಕ್ಕೆ ಶೋಭೆ ಅಲ್ಲ, ನೀವು ಕೇಳೋದು ಶೋಭೆ ಅಲ್ಲ. ಇನ್ನು ಈಗ ಸ್ಟೇಜ್ ಮೇಲೆ ಇದ್ದವರೆಲ್ಲರೂ ಹೇಳ್ಯಾರ, ಇನ್ನು ಅದಕ್ಕೆ ದೊಡ್ಡ ದೊಡ್ಡ ಶಬ್ದಗಳು ಅದಾವ. ಹೀಗೆ ಅವರು ಎಲ್ಲ ಮಾತಾಡಿದ ಮೇಲೆ ನಾವು ಯಾವಾಗಲೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಒಬ್ಬರಿಗೆ ಟೀಕೆ ಮಾಡಿದ್ರೆ ನಾವು ಏನು ಪ್ರತಿಕ್ರಿಯೆ ಕೊಡಲ್ಲ. ಆದ್ರೆ ಬಸವ ತತ್ವಕ್ಕೆ ಧಕ್ಕೆ ಬಂದಾಗ ನಾವು ಪ್ರತಿಭಟನೆ ಮಾಡದೇ ಇರೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಅದಕ್ಕೆ ಇದನ್ನ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಬಸವಪ್ಪರ ಸಂಘಟನೆಯವರು ಇದಕ್ಕೆಲ್ಲ ರಾಷ್ಟ್ರೀಯ ಬಸವ ದಳ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ಭಾರತೀಯ ಬಸವ ಬಳಗ ಇರ್ಬೋದು, ಎಲ್ಲ ಸ್ವಾಮೀಜಿಯವರು ಎಲ್ಲರೂ ಸೇರಿಕೊಂಡು 28ನೇ ತಾರೀಕು ನಮಗೇನಿಲ್ಲ, ಸ್ವಾಮಿಗಳು ಒಂದು ಕ್ಷಮ ಒಂದು ಶಬ್ದ. ಅಲ್ಲಿ ಬೆಂಗಳೂರಿನಾಗ ಒಂದು ಕಾರ್ಯಕ್ರಮ ಇತ್ತು, ಸುಶೀಲಮ್ಮ ತಾಯಿ ಅಂತ ಸಮಂಗ್ರಿ ಸೇವಾಶ್ರಮದ ಅದರ ಸುವರ್ಣ ಮಹೋತ್ಸವ ಇತ್ತು. ಅಲ್ಲಿ ವಿ ಸೋಮಣ್ಣನವ್ರು ಬಂದರು. ಸ್ವಾಮೀಜಿ, ಆ ಕನ್ನಡಿ ಸ್ವಾಮಿಗಳಿಗೆ ನೀವು ಹೇಳಿದ್ರೆ ಅವ್ರು ಕೇಳ್ತಾರ, ಒಂದು ಕ್ಷಮ ಕೇಳಂದ್ರಿ. ಆ ಕ್ಷಮ ಕೇಳಿದ್ರೆ ಅವರು ಮುಗಿದೋಯ್ತದ ಅಧ್ಯಾಯ ಹೀಗೆ ಮುಗಿತು ಅಂತ ಭಾಳ ಕಳಕಳಿಯಿಂದ ಹೇಳಿದ್ರು. ಇಲ್ರಿ, ನಾವು ಕೇಳಿದ್ರೆ ಅವರೇನು ಒಪ್ಪಲ್ಲ, ಇಲ್ಲಿ ನೀವು ಹೇಳಿದ್ರು ಒಪ್ತಾರ, ನನಗೆ ಗೊತ್ತದೆ, ನೀವು ಹೇಳ್ರಿ ಅಂತ. ಆಯ್ತು ರೀ, ಮಾತಾಡ್ತೀನಿ ತಗೋರಿ ಅಂತಂದ್ರೆ ಅವರು ಸೋಮಣ್ಣವ್ರು ಅಲ್ಲೇ ಸ್ಟೇಜ್ ಮೇಲೆ ಹಚ್ಕೊಟ್ರು ನಾವು ಫೋನ್, ಈಗ ಮಾತಾಡ್ರಿ ಅಂತ ಬೆಟ್ಟ ಕೊಟ್ರು. ನಾನು ಅದನ್ನು ಮಾತಾಡಿದ ಬುದ್ಧಿ ಆಗಿದ್ದಾಗೋಯ್ತು, ಏನೋ ತಪ್ಪು ಬಂತು, ಮತ್ತು ಒಂದು ವಿಷಾದಿಸುತ್ತೇನೆ, ಕ್ಷಮೆ, ಬಸವ ಭಕ್ತರಿಗೆ ಮನಸ್ಸು ನೋವಾದರೂ ಕ್ಷಮೆ ಕೇಳ್ತೀನಿ, ವಿಷಾದಿಸುತ್ತೇನೆ, ಏನಾರ ಒಂದೆರಡು ಶಬ್ದ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ರಿ ಅಂತಂದ್ರಿ. ಅವಾಗ ಅವ್ರು ಏನನ್ಬೇಕು, ಗುರುಗಳೇ ನಾ ಏನು ತಪ್ಪು ಮಾಡಿದ್ವಿ, ಕ್ಷಮೆ ಕೇಳಕ್ಕೆ ತಪ್ಪು ನೀವು ಮಾಡಿದ್ರಿ, ನೀವು ಕೇಳಿ ಅಂತಂದು. ಅವಾಗ ಫೋನ್ ಕಟ್ ಮಾಡಿಬಿಟ್ಟ. ಅಂದ್ರೆ ಅದಕ್ಕೆ ಏನೇನೋ ಉಪ್ಪು ಖಾರ ಹಚ್ಚಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ಕೊಟ್ರು. ಅದಕ್ಕೆ ಹೀಗೆ ಅದಕ್ಕೆ ಇದು ಬಸವಣ್ಣನವರ ಶರಣ ಭೂಮಿ. ಅಲ್ಲಿ ಕಣಕಣದಲ್ಲಿ ಬಸವಣ್ಣ ತತ್ವಕ್ಕಾಗಿ ಸಾವಿರ ಶರಣರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಅಲ್ಲಿ ಬಲಿದಾನ ಕೊಟ್ಟಿದ್ದಾರೆ. ತತ್ವ ಸಲುವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ವಚನ ಸಾಹಿತ್ಯ ರಕ್ಷಣೆಗಾಗಿ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಆದರೆ ಅಂಥ ಆ ಬಸವ ಕಲ್ಯಾಣದ ಪವಿತ್ರ ಭೂಮಿಗೆ ಅವರು ಬರಬಾರದು ಅಂತ ನಮ್ಮೆಲ್ಲರ ಒಕ್ಕೊರಲಿನ ಧ್ವನಿ ಇದೆ. ಆ ಧ್ವನಿಗೆ ನೀವು ಎಲ್ಲರೂ ಸ್ಪಂದಿಸಬೇಕು. ನೀವೆಲ್ಲರೂ 28ನೇ ತಾರೀಕಿಗೆ ಬರಬೇಕು. ಬಹುತೇಕ ಬಾಕಿ ಜನ ಬರುವರೆ ಹಣ ಅಂದ್ರೆ ನೀವೆಲ್ಲ ಬರ್ತೀವಿ ಅಂತ ನನಗೆ 100 ನಿಮ್ಮ ಮ್ಯಾಲೆ ಭರವಸೆ ಇದೆ. ನೀವೆಂದೂ ನಮಗೆ ಕೈ ಕೊಟ್ಟಿಲ್ಲ, ಈಗಲೂ ಕೊಡೋದು ಅಂತ ಗ್ಯಾರಂಟಿ ಇದೆ. ನೀವೇನು ಮುಂದಿರಬೇಡ, ನಾ ಮುಂದಿರ್ತೀನಿ, ನೀವು ನಾನು ಹಿಂದಿರ್ಲಿ ಅಷ್ಟೇ. ಅದಕ್ಕೆ ನೀವೆಲ್ಲರೂ ಅದಕ್ಕೆ ಇದು ತತ್ವದ ಸಲುವಾಗಿ ನಾವು ಯಾರ್ದು ವಿರೋಧಿಗಳಲ್ಲ, ನೀವು ಸರಿಯಾಗಿ ತಿಳ್ಕೋಬೇಕು. ಯಾರ್ದು ವಿರೋಧಿಗಳಲ್ಲ.
ನಾವು ಹಿಂದೂ ವಿರೋಧಿಗಳಲ್ಲೂ ಅಲ್ಲ. ಹಿಂದೂ ಸಮಾವೇಶ ಸಾಕಷ್ಟು ಆಗ್ತಿರ್ತಾವೆ, ನಾವೆಂದೂ ವಿರೋಧ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ನಾವೇ ಮಠಾಧಿಪತಿಗಳು ಒಕ್ಕೂಟದಾಗ ನಾವೆಲ್ಲ ಭೌಗೋಳಿಕವಾಗಿ ಹಿಂದೂಗಳೇ ಅಂತ ಅದು ಠರಾವ್ ಪಾಸ್ ಮಾಡಿ ಡಿಕ್ಲೇರೇ ಮಾಡಿದ್ವಿ. ಅದನ್ನು ಸುಮ್ಮನೆ ವಿಚಿತ್ರ ತಿರುವು ಕೊಡ್ತಾ ಇದ್ದಾರೆ. ಅದಕ್ಕಂತೂ ಯಾವುದೇ ವಿರೋಧ ಭಾವನೆ ನಮ್ಮಲ್ಲಿಲ್ಲ. ಒಬ್ಬ ಸಾಮಾನ್ಯ ಜನನು ಬಳಸಲಾರದಂಥ ಶಬ್ದಗಳಿಂದ ಇಡೀ ಬಸವತತ್ವ ಪ್ರಚಾರ ಮಾಡೋರಿಗೆ, ಒಬ್ಬರಿಗೆ ಬೈದಿಲ್ಲ, ಬಸವತತ್ವ ಪ್ರಚಾರ ಮಾಡೋರಿಗೆ ಹೆಂಗೆ ಬೈದಾರಂದ್ರೆ ವಿಪರೀತ. ಒಂದೇ ಸಣ್ಣ ಉದಾಹರಣೆ ಹೇಳ್ಬೇಕು, ಕುಸ್ಬಿ ಬಡ್ದಂಗೆ ಬಡಿಬೇಕು ಅಂತಂತಾರೆ. ಇಂಥವು ಇನ್ನ ಎಸು ಅದಾವ. ಮತ್ತ ಇನ್ನೊಂದೇನು ನಮ್ಮ ಬಗ್ಗೆ ವಿಡಿಯೋದಾಗೆಲ್ಲ ಮೊಬೈಲ್ದಾಗೆಲ್ಲ ಓಡಾಡ್ಲತ್ತು ಏನಂದ್ರೆ ನಮ್ಮ ಮನೆ ಪೂರ್ವಾಶ್ರಮದ ನಮ್ಮ ಕನೇರಿದವ್ರೆ ಹೇಳ್ತಾ ಇಲ್ಲ, ನನ್ನಲ್ಲೇ ಮಾತು ಕನೇರಿದೇ ಹೇಳ್ತಾ ಇದ್ದೀನಿ. ಅಲ್ಲ ಜನ ಮಾತಾಡಿದೆಲ್ಲ ಕನೇರಿದೇ ಇಲ್ಲ. ಅದಕ್ಕೆ ಕನೇರಿ ಸ್ವಾಮಿಗಳು ಸುಮ್ಮನೆ ಸುಳ್ಳು ಅಂದ್ರೆ ಬಹುತೇಕ ಸುಳ್ಳಿನ ಸರ್ದಾರ ಈ ಪ್ರಪಂಚದಾಗ ಯಾರ ಇದ್ರೆ ಅವರೊಬ್ಬರೇ ಯಾರ ಅಂತ ಅನಿಸ್ತದೆ. ಅಷ್ಟು ಸುಳ್ಳು. ಏನು ಹೇಳ್ಯಾರಂದ್ರೆ ನಮ್ಮ ಪೂರ್ವಾಶ್ರಮದ ಮನೆಯವರಿಗೆ ತಂದು ಉತ್ತರಾಧಿಕಾರಿ ಮಾಡಿದೆವು. ಗುರುಬಸವ ಪಟ್ಟದೇವ್ರಿಗೆ ನಮ್ಗೆ ಪರಿಚಯ ಇಲ್ಲ, ಗುರುತಿಲ್ಲ, ಏನೂ ಇಲ್ಲ. ಸಾವಿರಾರು ವಿದ್ಯಾರ್ಥಿಗಳದಾಗ ಅವರು ಆಂಗಲ್ ಕುಮಾರೇಶ್ವರು ಉಚಿತ ಪ್ರಸಾದ ನಿಲಯದಾಗ ಅಡ್ಮಿಷನ್ ಕೇಳಿ ಬಂದವರು. ಅವ್ರು ಊರ್ನೂ ನೋಡಿಲ್ಲ, ಅವ್ರ ಕೇರಿನೂ ನೋಡಿಲ್ಲ, ಅವ್ರ ಮನೆಯೂ ನೋಡಿದ್ವಿ. ಅದು ಅವ್ರು ಹೊಸ ಮಾಡತ್ತಾರ. ಗಿಲ್ಲೆಗೆಲ್ಲ ಗಿಲ್ಲು ದಂಡಿ ಆಡಿ ಎಲ್ಲರಿಗೆ ಸಾಕು ಮಾಡ್ಯಾರ. ನೀವು ಇಲ್ಲಿದ್ದು ಶುದ್ಧ ಆಯ್ತಾರ ಅಂತ ತಂದಿಟ್ಟು ಅವ್ರು ಶುದ್ಧ ಇರ್ತಾನೆ ಆದರು ಅಂದ್ರೆ ಇವತ್ತು ನಾವು ಮೀರ್ಸಂಗ ಶುದ್ಧ ಆಗ್ಯಾರ ಅಂತ ಹೇಳಿ ಭಾಳ ಖುಷಿ ಆಯ್ತು. ಇಂಥದ್ದು ಅಂದ್ರೆ ಅವ್ರು ನಮ್ಮ ಮನೆ ಬಂಧುಗಳಿಗೆ ತಂದು ಮಾಡ್ಯಾರ ಅಂತ ಸುಮ್ಮನೆ ವಿಡಿಯೋ ಅದಾಗ ಮೊಬೈಲ್ದಾಗೆಲ್ಲ ಬಿಟ್ಟಾರಂತ. ನಾವು ಒಂದು ಮಾತು ತಿಳ್ಕೋಬೇಕು. ನಾವು ಸತ್ಯ ಇದ್ದೇವಂದ್ರೆ 1000 ಜನ ಅದನ್ನ ಕೆಡಿಸ್ಬೇಕಂದ್ರೂ ನಾವು ಎಂದೂ ಕೆಡೋದಿಲ್ಲ. ಇದು ನೀವು ಸಣ್ಣ ತಿಳ್ಕೊಳ್ಳಿ. ಮತ್ತು ನಾವು ಕೆಟ್ಟಿವಂದ್ರೆ 1000 ಜನ ಉಳಿಸ್ಬೇಕಂದ್ರೂ ಅದು ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ನೆನಪಿಟ್ಕೋಬೇಕು, 28ನೇ ತಾರೀಕಿಗೆ ಬಸವ ಕಲ್ಯಾಣಕ್ಕೆ ಬರಬೇಕು ಅಂತ ಈ ಕರೆಯನ್ನು ಕೊಡ್ತಾ ಇದ್ದೀವಿ. ಅವೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಬರ್ರಿ. ನಿಮ್ಮ ಬಂಧು ಬಳಗ, ಗೆಳೆಯರು, ಗೆಳತಿಯರು ಎಲ್ಲರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಒಮ್ಮತದಿಂದ ಅವರನ್ನು ಅವರು ಕ್ಷಮೆ ಕೇಳಿದ್ರೆ ನಮ್ದು ಏನೇನೂ ಅಭ್ಯಂತರ ಇಲ್ಲ. ಕ್ಷಮೆ ಕೇಳಿದ್ರೆ ಏನೂ ಅಭ್ಯಂತರ ಇಲ್ಲ. ಆದರೆ ಒಂದು ಶಬ್ದ ಕ್ಷಮೆ ಕೇಳಕ್ಕೂ ಅವರು ರೆಡಿ ಇಲ್ಲ. ಅದಕ್ಕೆ ಇಲ್ಲಿ ನಮ್ಮಲ್ಲಿ 5 ಆಚಾರದ ಮಧ್ಯದ ಒಂದು ಗಣಾಚಾರದ ಒಂಥರ ವಿನಯ ವೀರತ್ವ ಅಂತಾರೆ. ವಿನಯ ಅಂದ್ರೆ ಭೃತ್ಯಾಚಾರ, ವೀರತ್ವ ಅಂದ್ರೆ ಗಣಾಚಾರ. ಹಾಲು ಕುಡಿ ಮಗ ಹಾಲು ಕುಡಿಲಿಲ್ಲ ಅಂದ್ರೆ ಕೆಲವು ದಂಡ ಕೋಲ ನೋಡು, ಅದು ವಚನದದು. ಎಡದ ಕೈಯಲ್ಲಿ ಹಾಲು ಬಟ್ಟಲು, ಬಲದ ಕೈಯಲ್ಲಿ ಓಜು ಗಟ್ಟಿ. ಆವಾಗ ಬಂದನೋ ಹಾಲು ಕುಡಿಸುವ ತಂದೆ. ಹಾಲು ಕುಡಿಯಪ್ಪ ಕುಡಿಲಿಲ್ಲ ಅಂದ್ರೆ ಬಲಗೈಯಲ್ಲಿ ಓಜುಗಟ್ಟಿಗೆ ಅಂತ ಅಂದ್ರೆ ಅದರ ಅರ್ಥ ಏನು? ಒಂದು ಕಡೆ ವಿನಯ ಅತ್ಯಾಚಾರ, ಇನ್ನೊಂದು ಕಡೆ ಗಣಾಚಾರ. ಅದಕ್ಕೆ ನಾವು ಇದರಲ್ಲಿ ಏನು ಗಣಾಚಾರನು ಹೆಂಗೆ ಅಂದ್ರೆ ಹಿಂಸಾತ್ಮಕ ಗಣಾಚಾರ ನಮ್ಮಲ್ಲಿಲ್ಲ. ಅನ್ಯಾಯ ವಿರುದ್ಧ ಹೋರಾಟ ಮಾಡೋದು, ಸಾತ್ವಿಕ ನೆಲೆಯಿಂದ ಹೋರಾಟ ಮಾಡೋದು, ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದು. ಅದಕ್ಕೆ ಅಂತ ಹೋರಾಟಕ್ಕೆ ತಾವೆಲ್ಲ 28ನೇ ತಾರೀಕಿಗೆ ತಪ್ಪದೇ 10 ಗಂಟೆಗೆ
ಬರಬೇಕು ಅಂತ ಈ ಮೂಲಕ ಹೇಳಿ ಸಮಯ ಆಗ್ತಾ ಇದೆ. ಇವತ್ತು ಸ್ವಲ್ಪ ಸಮಯ ಹೆಚ್ಚಿಗಾಗಿದೆ, ಆದರೂ ತಾವೆಲ್ಲ ತಾಳ್ಮೆಯಿಂದ ಕುಂತಿದ್ದೀರಿ, ಬಹಳ ಸಂತೋಷ. ಅದಕ್ಕೆ ಎಲ್ಲ ಪರಮ ಪೂಜ್ಯರಿಗೂ ನಮ್ಮ ವಿಶೇಷವಾಗಿ ಸಂಗಪ್ಪ ಇಪ್ಪಗಾರು ಸದಾ ಕಾಲ ನಮ್ಮ ಸಿರಿಧಾನ್ಯ ಪ್ರಚಾರದಲ್ಲಿ ಸಾತ್ವಿಕ ಪ್ರಚಾರದಲ್ಲಿ ಇರ್ತಾರೆ. ಅಂಥವ್ರ ರಾಜೇಂದ್ರ ಜನ್ನೇಕೇರಿಯವರು ಸದಾ ಬಸವಣ್ಣ ತತ್ವಕ್ಕೆ ತಮ್ಮ ಜೀವನವನ್ನೇ ಮೀಸಲಿಟ್ಟಿದ್ದಾರೆ. ಸಿದ್ದರಾಯ ಕೋಳಿಮಠದ್ದು ಎಲ್ಲರಿಗೂ ನಾಯಕರಲ್ಲಿ ನಾಯಕರು. ನಮ್ಮ ವಿಶ್ವನಾಥಪ್ಪ ಬಿರಾದರ್ ಅವರು ಅವ್ರು ಹೆಂಗಾರ ಅಂದ್ರೆ ಲವ ಖುಷಿ ಇದ್ದಂಗಾರ. ಅದಕ್ಕೆ ಅಂತ ಪಂಚಾಕ್ಷರಿ ಮಲ್ಲಿಕಾರ್ಜುನ್ ಅವರಿಗೂ ಮತ್ತು ನಮ್ಮ ಯೋಗೇಶ್ ಅವರು ಬಹಳ ಸಾತ್ವಿಕ, ಅದಕ್ಕೆ ಒಳ್ಳೆ ಅವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಯೋಗೇಶ್ ಅವರು. ಅದಕ್ಕೆ ಬಿರಾದರ್ ಅವರು ಎಲ್ಲರಿಗೂ ನಾನು ಮತ್ತೊಮ್ಮೆ ಶುಭ ಹಾರೈಸಿ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ. ಇಲ್ಲಿವರೆಗೆ ಎಲ್ಲ ಪೂಜ್ಯರು ಹೇಳಿದ್ರು. ಈಗ ಜವಾಬ್ದಾರಿ ನಮ್ದು ನಿಮ್ದು ಏನ್ರಿ? ಕೈಯಾಗ ಬಳಿ ತುಟ್ಕೊಂಡಿಲ್ಲ, ವೀರ ಗಣಾಚಾರ್ಯಾಗಿ ಬರ್ರಿ, ಹೋರಾಡೋಣ, ಇದಕ್ಕೆ ಶಕ್ತಿ ತುಂಬೋಣ, ನಾವು ಜಯ ಗಳಿಸೋಣ. ಯಾಕಂತಂದ್ರ ಸತ್ಯಕ್ಕೆ ಯಾವನು ಜಯ ಇದೆ, ಸತ್ಯ ಯಾವನು ಜಯ ಇದೆ. ಅದಕ್ಕೆ ಒಂದು ಇಲ್ಲಿವರೆಗೆ ಎಲ್ಲರೂ ಮಾತಾಡೋದು, ನಾವು ಒಂದೇ ಮಾತಾಡ್ತೀನಿ. ಏನಂದ್ರ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ವೈದಿಕ ಪರಂಪರೆ ಏನು ಹೇಳಿ ಅದೆಲ್ಲ ಸ್ವಚ್ಛ ಮಾಡಿ ನಮಗೆ ಕರೆದು ಕೊಡ್ತಾರೆ. ಅದು ಮತ್ತೆ ನೀವು ಅದು ಸಾಗಿಸ್ಕೊಂಡು ನಡೆದಿರಿ. ಅದಕ್ಕೆ ಅವರಲ್ಲಿ ಏನಾಗಿದೆ ಒಳ ಇದಕ್ಕೆ ಕಳಿಸ್ಬೇಕಂತ. ಅದಕ್ಕೆ ಕಲ್ಯಾಣ ನಾವು ಕೊಳೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಸ್ವಚ್ಛ ಮಾಡಿ ಕೊಟ್ಟಾಗ ಬಸವಣ್ಣವ್ರ ಕಲ್ಯಾಣ. ಈಗ ಕಲ್ಯಾಣದಾಗ ಮತ್ತೆ ಕಸ ತುಂಬಲಕ್ಕ ಹೊಲಸು ತುಂಬಲಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾರು ಬರಬಾರ್ದು ಅಂತಂದೇಳಿ ಮಾತು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ಹೊಸದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬರ ನೀನು, ನನಗೆ ಬತ್ತಾರಲ್ಲಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀನಲ್ಲದ್ದು ನಿಮ್ಮ ಧರ್ಮ, ಶರಣಪತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣರಿಗೆ, ಸದ್ಗುರು ಬಸವೇಶ್ವರರಿಗೆ, ಶರಣಪುರ ಸತ್ಯ ಸಂಕಲ್ಪಕ್ಕೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಇಲ್ಲ ಭೇಟಿಯಾಗಿಲ್ಲ ಈಗ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು.